ಅವತ್ತು ಆಚಾರ್ಯರು ಎಷ್ಟು ಪ್ರೀತಿ ಆಗಿದ್ರು ದುರ್ಗಮಚಾರ ಋಷಿಯವರು ಭಾಳ ಸಾಕಷ್ಟು ಪ್ರೀತಿ ಆಗಿ ಆಮೇಲೆ ಎಲ್ಲ ಮುಗಿದ್ಮೇಲೆ ಎಲ್ಲಿ ಕಲಿತಿ ಏನು ಅಂತ ಕೇಳಿದ್ರು. ನಮ್ಮ ತಂದೆಯವ್ರ ಹತ್ರ ಹಿಂಗೆ ಅಭ್ಯಾಸ ಅಂತ ಅವರು ಗಾಯಕರು ಅಂತ ಹೇಳಿದ ಮೇಲೆ ಇವನೇ ಹಿಂಗೆ ಹಾಡ್ತಾನಂದ್ರೆ ಇವನ್ ತಂದೆ ಹೆಂಗೆ ಹಾಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಬರುವ ನವರಾತ್ರೋತ್ಸವದಲ್ಲೇ ನಮ್ಮ ತಂದೆಯವ್ರ ಕಾರ್ಯಕ್ರಮ ಮಾಡಿ ಅವರು 4-5 ವರ್ಷ ಕಂಟಿನ್ಯೂ ನಮ್ಮ ತಂದೆಯವರ ಕಾರ್ಯಕ್ರಮ ನೀಡಿ ಬೆಳೆಸಿದ್ರು. ಈಗ ಪ್ರಸ್ತುತ ಈಗ ಕಳೆದ ಒಂದು 7-8 ವರ್ಷದಿಂದ ಮಯೂರು ಬಡಾವಣೆ ಅವರ ದೇವಸ್ಥಾನದಲ್ಲಿ ಸತತವಾಗಿ ನಮ್ಗೆ ಅವಕಾಶ ನೀಡಿದ್ದಾರೆ. ಸತತವಾಗಿ ನಾನು ಹಾಡ್ತೀನಿ. ಸೊ ಹೀಗಾಗಿ ರಾಯರು ಅವತ್ತು ಅವ್ರ ಆಚಾರ್ಯ ಮೂಲಕ ಅನುಗ್ರಹ ಮಾಡಿ ಅವ್ರ ಆಚಾರ್ಯ ಹೇಳಿದ್ರು ಮುಂದೆ ದೊಡ್ಡ ಸಂಗೀತಗಾರ ಆಗ್ತಾನೆ ನಾವು ಬೆಳಿತಾನೆ ಭವಿಷ್ಯದ ಅಂತ ತಿಳ್ಕೊಂಡು ಇಂಥ ಈ ರಾಯರ ಸನ್ಮಾನಕ್ಕೆ ಹೀಗಾಗಿ ಅದನ್ನು ಯಾವತ್ತೂ ನಾವು ಮರೆಯೋದಕ್ಕೆ ಹೀಗಾಗಿ ದೊಡ್ಡ ಆಶೀರ್ವಾದ ಸಿಗ್ತದೆ. ಸೊ ಅದೇ ಥರ ಅಷ್ಟು ದಿವಸ ನೋಡಿ ಅವ್ರ ರಾಯರು ಎಲ್ಲ ಕಡೆ ಸಾಕಷ್ಟು ನಾನು ಹೇಳ್ಕೋಬಾರ್ದು, ಮುಂದೆ ನಾನು ಅಷ್ಟೇ ಹೇಳ್ತೀನಿ. ಸಾಕಷ್ಟು ಕಡೆ ವೇದಿಕೆಗಳಲ್ಲಿ ಹಾಡಿದ್ದೀನಿ. ಹುಬ್ಬಳ್ಳಿ ಒಳಗೆ ನಾನು ಸುಮಾರು 30-40 ಕಾರ್ಯಕ್ರಮ ನೀಡಿದ್ದೀನಿ. ಇಲ್ಲೇ ಬಂದಿದ್ದೆ ನಾನು ಅವತ್ತೇನು ಸಂದರ್ಭದಾಗ ಹಾಡಿದ್ದೆ ಅದಾದ್ಮೇಲೆ ನನಗೆ ಹಾಡು ಮತ್ತೆ ಹೇಳ್ತೇವೆ. ಅದಕ್ಕೆ ಸಾಕಷ್ಟು ಕಡೆ ಅವಕಾಶಗಳನ್ನು ನೀಡಿ ಮತ್ತು ರಾಯರ ಕಾಲದಲ್ಲಿ ಅವರು ತಮ್ಮ ಸೇವೆಯನ್ನು ನಮ್ಮ ಕಡೆ ತಗೊಂಡಿದ್ದಾರೆ. ಹೀಗಾಗಿ ಈ ಮಠದ ಸಂಬಂಧ ಯಾವತ್ತೂ ನನಗೆ ಮರೆಯುವ ಹಾಗೆ ಇಲ್ಲ. ಅದೇ ಥರ ಈಗ ನಮ್ಮ ಯಾದವಾಚಾರ್ಯರು ಅವರು ಸಹಿತ ಪ್ರಾರಂಭದಲ್ಲಿ ನಮಗೆ ಬಹಳ ಆಶೀರ್ವಾದ ನೀಡಿ ಬಹಳ ಸಂತೋಷದಿಂದ ಮಾತಾಡ್ತಿದ್ರು. ಒಂದು ವಿಷಯ ಏನು ಹೇಳ್ಬೇಕಂದ್ರೆ ಇಲ್ಲಿ ಹುಬ್ಬಳ್ಳಿ ಒಳಗೆ ಯಾವುದೇ ನಮ್ಮ ರವಿ ಆಚಾರ್ಯರು ಸಹಿತ ಅವರು ಬಹಳ ನಮ್ಮ ಪ್ರೀತಿ. ಯಾವುದೇ ಪಂಡಿತರಾಗಲಿ ಸಂಗೀತ ನಮ್ಮಂತಹ ಸಂಗೀತ ನಾವಿನ್ನ ವಿದ್ಯಾರ್ಥಿಗಳು ಇಂಥವ್ರಿಗೆ ಈಗ ದೊಡ್ಡ ದೊಡ್ಡ ಸಂಗೀತಗಾರ ಇರ್ತಾರೆ, ಅವ್ರ ಬಗ್ಗೆ ತಮ್ಮೆಲ್ಲರೂ ಪರಿಚಯ ಇದ್ದೇ ಇರ್ತದೆ. ಅವ್ರ ಕಾರ್ಯಕ್ರಮ ಎಲ್ಲ ಕಡೆ ಹೇಳಿರ್ತಾರೆ. ನಮ್ಮಂಥವ್ರ ಕಾರ್ಯಕ್ರಮ ಇದ್ದಾಗ ಒಂದೆರಡು ಮಾತು ನಮ್ಮ ಬಗ್ಗೆ ಒಂದು ಅಪ್ರಿಸಿಯೇಷನ್ ನಮ್ಮ ಬಗ್ಗೆ ಹೊಗಳಿಕೆ ಅವ್ರು ಹೇಳಿ ಇದು ಮಾಡಿಬಿಟ್ರೆ ಇಂಥ ಆಚಾರಗಳು ಆ ಹುಡುಗನ ಗುರುತಿಸಿದಲ್ಲ ಅಂತ ತಿಳ್ಕೊಂಡು ನಮ್ಗೆ ಬೇರೆ ಬೇರೆ ಕಡೆ ಅವಕಾಶಗಳು ಸಿಗ್ತಾವೆ, ಬೆಳೆದಾನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ ನಮ್ಮವರು ನಮ್ಮನ್ನು ಬೆಳೆಸಿಲ್ಲ ಅಂದ್ರೆ ಯಾರು ಬೆಳೆಸಕ್ಕೆ ಸಾಧ್ಯ? ಅದು ಎಲ್ಲ ಕಡೆ ಇಲ್ಲ. ಆದರೆ ಹುಬ್ಬಳ್ಳಿ ಒಳಗೆ ಮಾತ್ರ ಪ್ರಥಮಾಚಾರ ಪಕ್ಷಿಗಳು ಹಿಡ್ಕೊಂಡು ಯಾದವಾಚಾರ ಮತ್ತು ಇವರು ರವಿ ಆಚಾರ ಮತ್ತೆಲ್ಲ ನಮ್ಮ ಧಾರವಾಡದಲ್ಲಿ ಮಳಗಿ ಚೈತ್ರ ಪ್ರಚಾರ ಅವರು ಸಹಿತ ಭಾಳ ನಮ್ಮ ಮೇಲೆ ಪ್ರೀತಿ. ಅವರು ನನಗೆ ಎಷ್ಟೋ ಸಲ ಅವಕಾಶವನ್ನು ನೀಡ್ಯಾರ ನಮ್ಮ ನಿಜವಾಗಿ. ಸೊ ಹೀಗಾಗಿ ನಾನು ಎಲ್ಲ ಪಂಡಿತರಿಗೂ ಅವರು ಇವರು ಅಂದೆ ಅವರಿಗೆಲ್ಲ ನನ್ನ ಚಲವಣೆ ಆಗಿರ್ತೀನಿ. ಅವರು ಆಶೀರ್ವಾದ ನೀಡಿ ಒಂದೆರಡು ಮಾತು ನಮ್ಮ ಬಗ್ಗೆ ಹೇಳಿದ್ರೆ ಅದು ದೊಡ್ಡದು. ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಶ್ರೀ ಸತ್ಯಾತ್ಮ ಶ್ರೀಪಾದಂಗಳು ಕೂಡ ನಮ್ಮ ತಂದೆಯವರ ಮೇಲೆ ವಿಶೇಷವಾಗಿ ಒಂದು ಹಾಡನ್ನು ಬರ್ತಾರೆ. ಭಾಳ 15 ವರ್ಷದಿಂದ ಲಕ್ಷಾಂತರ ಜನರು ಕೇಳ್ಯಾರ. ಅವರು ನಮ್ಮ ತಂದೆಯವರ ಮೇಲೆ ಭಾಳ ಪ್ರೀತಿ, ನನ್ನ ಮೇಲೆ ಸ್ವತಃ ಯಾವಾಗ ಹೋಗ್ತಾರೋ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ನನಗೆ ಯಾವಾಗಲೂ ಪ್ರೀತಿ ತೋರಿಸ್ತಾರೆ. ಹೀಗಾಗಿ ಅಂಥವ್ರು ನಮಗೆ ಪ್ರೀತಿ ಆಶೀರ್ವಾದ ನೀಡಿದ್ರೆ ನಮಗೆ ಅದು ಜೀವನದಲ್ಲಿ ಸಾರ್ಥಕತೆ ಅಂತ ನಾವು ನಮ್ಮವರಿದ್ದೀನಿ. ಹೀಗಾಗಿ ನಾನು ಮುಂದೆ ಇದನ್ನು ಹಂಚಿಕೊಂಡೆ.